ರಾಮಾಯಣ ಅನ್ನೋ ಮಹಾಸಾಗರದಲ್ಲಿ ಒಬ್ಬ ಯುವ ರಾಜಕುಮಾರ ತನ್ನ ಜೀವನದ ಮೊದಲ ದೊಡ್ಡ ಪರೀಕ್ಷೆಯನ್ನು ಎದುರಿಸ್ತಾನೆ. ರಾಕ್ಷಸರು, ಕರ್ತವ್ಯ, ಪ್ರೀತಿ ಹೀಗೆ ಎಲ್ಲದರ ನಡುವೆ ಸಿಲುಗುವ ಅವನ ಆ ಜರ್ನಿ ಇದೆಯಲ್ಲ, ಅದನ್ನೇ ಇವತ್ತು ನೋಡೋಣ. ಬನ್ನಿ ಶುರು ಮಾಡೋಣ. ಒಬ್ಬ ರಾಜ ತನ್ನ ರಾಜ್ಯಕ್ಕೋಸ್ಕರ ಏನನ್ನ ತ್ಯಾಗ ಮಾಡಬೇಕು, ಇನ್ನೊಂದ್ ಕಡೆ ಒಬ್ಬ ಅಪ್ಪ ತನ್ನ ಮಗನ ಭವಿಷ್ಯಕ್ಕಾಗಿ ಏನನ್ನ ಪಣಕ್ಕಿಡಬೇಕು. ಈ ಎರಡೂ ಪ್ರಶ್ನೆಗಳೇ ಗೊತ್ತಾ ಇಡೀ ಕಥೆಯ ಹೃದಯ. ಇದು ಬರೀ ರಾಜ ದಶರಥನ ನೋವಲ್ಲ, ಬದಲಾಗಿ ಇಡೀ ರಾಮಾಯಣದ ಸಾರಾಂಶವೇ ಇಲ್ಲಿದೆ. ನಮ್ಮ ಕತೆ ಶುರು ಆಗೋದೇ ಅಯೋಧ್ಯೆಯ ಒಂದು ದೊಡ್ಡ ಸಂಭ್ರಮದಿಂದ. ಅದೆಂಥ ಸಂಭ್ರಮ ಅಂದ್ರೆ, ವರ್ಷಗಳ ನಂತರ 4 ಜನ ರಾಜ್ಕುಮಾರರು ವಿದ್ಯಾಭ್ಯಾಸ ಮುಗಿಸಿ ವಾಪಸ್ ಬಂದಿದ್ದಾರೆ. ಇಡೀ ನಗರವೇ ಅವರನ್ನ ಸ್ವಾಗತ ಮಾಡೋಕೆ ಬೀದಿಗಿಳಿದಿದೆ. ಎಲ್ಲೆಲ್ಲೋ ಹಬ್ಬ, ಸಂಭ್ರಮ. ಸರಿ, ಅರಮನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಚರ್ಚೆ ನಡೀತಿದೆ. ರಾಜಕುಮಾರ ಅಂದ್ರೆ ಹೇಗಿರ್ಬೇಕು? ಲಕ್ಷ್ಮಣನ ಪ್ರಕಾರ ಅವನು ವಜ್ರದ ಹಾಗೆ ಕಠಿಣವಾಗಿರಬೇಕು, ಶತ್ರುಗಳ ಖಡ್ಗವನ್ನೇ ಪುಡಿ ಮಾಡೋನಾಗಿರಬೇಕು. ಆದರೆ ರಾಣಿ ಸುಮಿತ್ರೆ ಹೇಳ್ತಾರೆ, ಇಲ್ಲ, ಯುದ್ಧ ಒಂದೇ ಜೀವನ ಅಲ್ಲ, ಕಲೆ ಪ್ರೀತಿ ಇಲ್ಲದೆ ಹೋದ್ರೆ ಆ ಬದುಕು ಬರಡು ಭೂಮಿ ಇದ್ದಾಗೆ ಅಂತ. ನೋಡಿ, ರಾಜಕುಮಾರರ ಮೇಲೆ ಎಂಥ ನಿರೀಕ್ಷೆಗಳಿತ್ತು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಅರಮನೆಯಲ್ಲಿ ಇಷ್ಟೆಲ್ಲ ಸಂಭ್ರಮ ನಡೀತಾ ಇರಬೇಕಾದ್ರೆ ದೂರದ ಕಾಡಿನಲ್ಲಿ ಒಂದು ಅಪಾಯ ಕಾಯ್ತಾ ಇತ್ತು. ಇಲ್ಲಿಂದ ಕಥೆ ಒಂದು ಡಾರ್ಕ್ ಟರ್ನ್ ತಗೊಳುತ್ತೆ. ರೆಡಿಯಾಗಿರಿ. ನೋಡಿ, ಇಲ್ಲಿ ಕಾಣ್ತಿರೋದು ರಾವಣನ ನೆರಳು. ಅವನ ಏಜೆಂಟ್ಸ್ ಮಾರೀಚ ಮತ್ತು ಸುಬಾಹು ಅನ್ನೋ ರಾಕ್ಷಸರು ಋಷಿಗಳ ಯಜ್ಞಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಅವರ ಗುರಿ ಒಂದೇ, ಋಷಿಗಳು ತಪಸ್ಸಿನಿಂದ ಶಕ್ತಿ ಗಳಿಸೋದನ್ನ ತಡೆಯೋದು. ಅಸಲಿ ಸಮಸ್ಯೆ ಏನಂದ್ರೆ, ಯಜ್ಞದ ಸಮಯದಲ್ಲಿ ಋಷಿಗಳು ಕೋಪ ಮಾಡಿಕೊಳ್ಳೋ ಹಾಗಿಲ್ಲ, ಶಾಪ ಕೂಡ ಹಾಕೋ ಹಾಗಿಲ್ಲ. ಹಾಗಾಗಿ ಅವರು ಕಂಪ್ಲೀಟ್ ಅಸಹಾಯಕರಾಗಿದ್ರು. ಹಾಗಾದ್ರೆ ಯಜ್ಞ ಅಂದ್ರೆ ಏನು? ಅದು ಕೇವಲ ಒಂದು ಪೂಜೆನಾ? ಖಂಡಿತ ಇಲ್ಲ. ಅದು ಜ್ಞಾನ ಮತ್ತು ವಿಜ್ಞಾನ ಎರಡೂ ಸೇರಿದ ಒಂದು ಪ್ರಯೋಗ. ಇಡೀ ಜಗತ್ತಿನ ಒಳಿತಿಗಾಗಿ ದೈವಿ ಶಕ್ತಿಯನ್ನ ಸಂಪಾದಿಸುವ ಒಂದು ದಾರಿ. ಅದಕ್ಕೆ ರಾಕ್ಷಸರಿಗೆ ಅದನ್ನ ನಾಶ ಮಾಡಬೇಕಾಗಿತ್ತು. ಸರಿಯಾಗಿ ಇದೇ ಸಮಯದಲ್ಲಿ ಮಹಾನ್ ಋಷಿ ವಿಶ್ವಾಮಿತ್ರರು ಅಯೋಧ್ಯೆಯ ಅರಮನೆಗೆ ಬರ್ತಾರೆ. ನೋಡಿ, ಒಬ್ಬ ತಪಸ್ವಿ ರಾಜನ ಅರಮನೆಗೆ ಬರ್ತಾರೆ ಅಂದ್ರೆ ಅದು ಸುಮ್ಮನೆ ಅಲ್ಲ. ಅವರ ಆಗಮನ ಮುಂದೆ ಬರ್ಲಿರುವ ಒಂದು ದೊಡ್ಡ ಬಿರುಗಾಳಿಯ ಮುನ್ಸೂಚನೆಯಾಗಿತ್ತು. ಇಲ್ಲಿಂದ ಕಥೆ ತನ್ನ ಅತೀ ದೊಡ್ಡ ಬಿಕ್ಕಟ್ಟಿಗೆ ಬಂದು ನಿಲ್ಲುತ್ತೆ. ಋಷಿಗಳು ಕೇಳುವ ಒಂದೇ ಒಂದು ಮನವಿ ರಾಜ ದಶರಥನನ್ನ ಒಂದು ದೊಡ್ಡ ಧರ್ಮ ಸಂಕಟಕ್ಕೆ ತಳ್ಳಿಬಿಡುತ್ತೆ. ವಿಶ್ವಾಮಿತ್ರರು ಕೇಳೋದು ಏನು ಅಂತೀರಾ? ನಿಮ್ಮ ಮಗ ರಾಮನನ್ನ ನನ್ನ ಯಜ್ಞವನ್ನ ರಕ್ಷಣೆ ಮಾಡೋಕೆ ಕಳಿಸ್ಕೊಡಿ ಅಂತ. ಅಷ್ಟೇ, ಈ ಮಾತು ಕೇಳಿ ದಶರಥನ ಹೃದಯವೇ ಒಡೆದು ಹೋದ ಹಾಗಾಗುತ್ತೆ. ಅವನು ರಾಜನಾಗಿ ಮಾತಾಡಲ್ಲ, ಒಬ್ಬ ಅಸಹಾಯಕ ಅಪ್ಪನಾಗಿ ಕೇಳ್ತಾನೆ, ರಾಮ ಇನ್ನೂ ಚಿಕ್ಕ ಹುಡುಗ, ಅವನಿಗೆ ಯುದ್ಧದ ಕುತಂತ್ರಗಳೆಲ್ಲ ಗೊತ್ತಿಲ್ಲ, ನಾನವನ್ನ ಹೇಗೆ ಕಳಿಸ್ಲಿ? ಆದ್ರೆ ವಿಶ್ವಾಮಿತ್ರರು ಬಿಡೋದಿಲ್ಲ. ಅವರು ನೇರವಾಗಿ ಹೇಳ್ತಾರೆ, ನಿಮ್ಮ ಪೂರ್ವಜರು ಕೊಟ್ಟ ಮಾತಿಗೋಸ್ಕರ ತಮ್ಮ ಮಾಂಸವನ್ನೇ ಕೊಟ್ಟಿದ್ರು. ನೀವು ಮಾತು ಮುರಿದ್ರೆ ಅವರ ಇಡೀ ಪರಂಪರೆಗೆ ಕಳಂಕ ತಂದಾಗೆ. ಅಂದ್ರೆ ಇದು ಕೇವಲ ಒಂದು ಮನವಿಯಾಗಿ ಉಳಿದಿರಲಿಲ್ಲ, ಇದು ರಘುಕುಲದ ಗೌರವದ ಪ್ರಶ್ನೆಯಾಗಿತ್ತು. ಈಗ ದಶರಥನ ಮುಂದೆ ಇರೋದು ಧರ್ಮದ ಪ್ರಶ್ನೆ. ಧರ್ಮ ಅಂದ್ರೆ ಸುಮ್ಮನೆ ಪೂಜೆ ಪುನಸ್ಕಾರ ಅಲ್ಲ, ಅದು ಕರ್ತವ್ಯ. ಒಬ್ಬ ರಾಜನಿಗೆ ತನ್ನ ಮಗನ ಮೇಲಿರುವ ಪ್ರೀತಿಗಿಂತ ರಾಜಧರ್ಮವೇ ದೊಡ್ಡದು. ಈ ಸಂಘರ್ಷವೇ ದಶರಥನ ನೋವಿಗೆ ನಿಜವಾದ ಕಾರಣ. ಈ ಕನ್ಫ್ಯೂಷನ್ ಮಧ್ಯೆ ರಾಜಗುರು ವಶಿಷ್ಠರು ಎಂಟ್ರಿ ಕೊಡ್ತಾರೆ. ಅವರು ದಶರಥನಿಗೆ ಹೇಳ್ತಾರೆ, ರಾಮ ಹುಟ್ಟಿರೋದೇ ಇತಿಹಾಸದ ದಿಕ್ಕನ್ನು ಬದಲಿಸೋಕೆ. ಈ ಕೀರ್ತಿ ಅವನಿಗೆ ಸೇರ್ಬೇಕಾದದ್ದು. ಅಂದ್ರೆ ಇದು ಕೇವಲ ಒಂದು ಯುದ್ಧ ಅಲ್ಲ, ಇದು ರಾಮನ ಅವತಾರದ ಉದ್ದೇಶದೊಂದು ಭಾಗ ಅಂತ ಸ್ಪಷ್ಟಪಡಿಸ್ತಾರೆ. ಕೊನೆಗೂ ಆ ನಿರ್ಧಾರದ ಕ್ಷಣ ಬಂದೇ ಬಿಡುತ್ತೆ. ತಂದೆಯ ಪ್ರೀತಿಯ ಮೇಲೆ ರಾಜಧರ್ಮ ಗೆಲ್ಲುತ್ತೆ ಮತ್ತು ನಮ್ಮ ಕಥೆಯ ಹೀರೋ ತನ್ನ ಮಹಾನ್ ಪಯಣದ ಮೊದಲ ಹೆಜ್ಜೆಯನ್ನ ಇಡುತ್ತಾನೆ. ಇದು ಕಥೆಯ ದೊಡ್ಡ ಟರ್ನಿಂಗ್ ಪಾಯಿಂಟ್. ರಾಜಕುಮಾರರು ಅರಮನೆಯ ಸುಖ ಸೌಕರ್ಯಗಳನ್ನ ಬಿಟ್ಟು ಅಪಾಯವನ್ನೇ ಅಪ್ಪಿಕೊಳ್ತಾರೆ. ಸಹಜವಾಗೇ ರಾಮನ ಜೊತೆ ಅವನ ನೆರಳಿನಂತೆ ಲಕ್ಷ್ಮಣನೂ ಹೊರಡ್ತಾನೆ. ಯಾಕಂದ್ರೆ ಅವರಿಬ್ರನ್ನ ಬೇರೆ ಮಾಡೋಕೆ ಯಾರಿಂದಲೂ ಸಾಧ್ಯವಿರಲಿಲ್ಲ. ಹೋಗೋಕೆ ಮುಂಚೆ ರಾಜ ದಶರಥನ ಈ ಮಾತುಗಳನ್ನ ಕೇಳಿ ರಾಜನ ಕರ್ತವ್ಯ ಎಷ್ಟು ಕಷ್ಟ ಅನ್ನೋದು ಇವತ್ತು ನನಗೆ ಗೊತ್ತಾಯಿತು. ಒಬ್ಬ ಅಪ್ಪನಾಗಿ ನನ್ನ ಹೃದಯ ಅಳುತ್ತಿದೆ, ಆದರೆ ಒಬ್ಬ ರಾಜನಾಗಿ ನಾನು ಋಷಿಯ ಆಜ್ಞೆಯನ್ನ ಮೀರೋಕೆ ಆಗ್ಲಿಲ್ಲ. ಇದು ಕೇವಲ ಒಬ್ಬ ರಾಜನ ಕಥೆಯಲ್ಲ, ಪ್ರತಿಯೊಬ್ಬ ಲೀಡರ್ ಕೂಡ ಮಾಡಬೇಕಾದ ತ್ಯಾಗದ ಕಥೆ. ಸರಿ, ರಾಜಕುಮಾರರ ಪ್ರಯಾಣ ಶುರುವಾಗಿದೆ. ಅವರು ಕಾಲಿಟ್ಟಿರೋದು ಸಾಮಾನ್ಯ ಕಾಡಿಗಲ್ಲ, ಅದು ನಿರ್ಜನ ಅಪಾಯಕಾರಿ ನಾಡು. ಅವರ ಮೊದಲ ದೊಡ್ಡ ಪರೀಕ್ಷೆ ಅವರಿಗಾಗಿ ಅಲ್ಲೇ ಕಾಯ್ತಿದೆ. ಗಾಳಿಯಲ್ಲೇ ಏನೋ ಒಂದು ಭಯಾನಕತೆ ತುಂಬಿಕೊಂಡಿತ್ತು.
ಅಲ್ಲಿ ಅವರಿಗೆ ಎದುರಾಗೋದೆ ತಾಡಕ. ಅವಳು ಸಾಮಾನ್ಯ ರಾಕ್ಷಸಿಯಲ್ಲ, ಕೇಳಿ, 1000 ಆನೆಗಳ ಬಲ ಅವಳದು. ಒಂದು ಕಾಲದಲ್ಲಿ ಹಸಿರಾಗಿದ್ದ ಇಡೀ ಪ್ರದೇಶ ಅವಳಿಂದಾಗಿ ಇವತ್ತು ಸ್ಮಶಾನದಂತಾಗಿದೆ. ತಕ್ಷಣ ಋಷಿ ವಿಶ್ವಾಮಿತ್ರರು ಅರ್ಜೆಂಟಾಗಿ ಹೇಳ್ತಾರೆ, ತಾಡಕ ಇಲ್ಲೇ ಹತ್ರಗಲ್ಲೇ ಇದ್ದಾಳೆ, ಹುಷಾರ್, ರಾತ್ರಿಯಾದ್ರೆ ಅವಳ ಶಕ್ತಿ ಡಬಲ್ ಆಗತ್ತೆ, ಸೂರ್ಯ ಮುಳುಗೋಕು ಮುಂಚೆ ಅವಳನ್ನ ಕೊಲ್ಬೇಕು. ನೋಡಿ, ಇದು ಈಗ ಸಮಯದ ವಿರುದ್ಧದ ಒಂದು ಹೋರಾಟ. ಕತೆ ಈಗ ಒಂದು ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ರಾತ್ರಿ ಕವೀತಿದೆ. ಒಬ್ಬ ಯುವ ರಾಜಕುಮಾರ 1000 ಆನೆಗಳ ಬಲವಿರೋ ರಾಕ್ಷಸಿಯ ಮುಂದೆ ನಿಂತಿದ್ದಾನೆ. ಈ ಹೋರಾಟದಲ್ಲಿ ಗೆಲ್ಲೋದ್ಯಾರು? ರಾಮ ತನ್ನ ಮೊದಲ ಪರೀಕ್ಷೆಯಲ್ಲಿ ಪಾಸಾಗ್ತಾನಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಮುಂದಿನ ಕಥೆಯಲ್ಲಿ.